ಸುದ್ದಿಗಾರ ಈಗ ನಿಮ್ಮ ಕೇಬಲ್ ನೆಟ್ವರ್ಕ್ನಲ್ಲಿ. ಇವತ್ತು ಸಾರಾ ಗೋವಿಂದರವರು ಜನಿಸಿ 74 ವರ್ಷ ತುಂಬಿದೆ. ಹಾಗಾಗಿ ಅವರಿಗೆ ಅಭಿನಂದಿಸ್ತಕ್ಕಂಥವರು ಬಹಳ ಜನ ಬಂದಿದ್ದೀರಾ. ಮತ್ತು ಎನ್ ಲಕ್ಷ್ಮೀದೇವಿ ಅಮ್ಮನವರಿಗೆ ಯಾರ್ರಿ 94 ವರ್ಷ 72 ವರ್ಷಗಳ ಕಾಲ ಚಿತ್ರರಂಗದ ಸೇವೆ ಸಲ್ಲಿಸಿದ್ದಾರೆ. 72 ವರ್ಷಗಳ ಕಾಲ ಭಾರತೀಯ ಚಿತ್ರರಂಗದಲ್ಲಿ ಇಷ್ಟು ಸುದೀರ್ಘ ಅವಧಿಯಲ್ಲಿ ಚಲನಚಿತ್ರಗಳು ಅಭಿನಯಿಸ್ತಕ್ಕಂಥವ್ರು ಮತ್ತೊಬ್ಬರಿಲ್ಲ. 72 ವರ್ಷ 1957ರಲ್ಲಿ ಚಿತ್ರರಂಗ ಪ್ರವೇಶ ಮಾಡಿ ಅಮ್ಮ ಇವತ್ತು ಮೌನವಾಗಿ ಕುಂತವ್ರೆ. ತಾಯಿ ಎಂತ ಗಯ್ಯಾಳಿ ಪಾತ್ರ ಮಾಡ್ತಿದ್ರು, ಎಂತೆಂತ ಡೈಲಾಗ್ಗಳು, ಏನು ಈಗ ಒಬ್ಬೊಬ್ಬ ನೋಡಿದ್ರೆ ನಮಗೂ ಸಿಟ್ಟು ಬರ್ತಾ ಇತ್ತು. ಅಂತ ಪಾತ್ರ ಮಾಡಿ ಯಾರು ಕೇರ್ ಮಾಡುವಂಗಿಲ್ಲ. ಗಾಳಿಗೋಪುರದಲ್ಲಿ ಮೀಸೆ ಬೇರೆ ಹಾಕೊಂಡ್ಬಿಟ್ಟಿದ್ರು ಗಾಳಿಗೋಪುರ ಸಿನಿಮಾದಲ್ಲಿ. ಈ ತರ ಇದ್ದಂತ ಈ ಶಕ್ತಿ ದೇವತೆ, ಈ ಧೀಮಂತ ಕಲಾವಿದೆ ನೋಡಿ 94 ವರ್ಷದಲ್ಲಿ ಮಗುವಾಗಿ ಕೊಡ್ತಿದ್ದಾರೆ. ಮಗುವಾಗಿ 1000ಕ್ಕೂ ಹೆಚ್ಚು ಚಲನಚಿತ್ರಗಳೆಲ್ಲ ಅಭಿನಯಿಸಿದ್ದಾರೆ ಸ್ನೇಹಿತರೆ. 1000ಕ್ಕೂ ಹೆಚ್ಚು ಚಲನಚಿತ್ರಗಳೆಲ್ಲ ಅಭಿನಯಿಸಿದ್ದಾರೆ. 72 ವರ್ಷ ನಿರಂತರವಾಗಿ ಇಡೀ ಭಾರತೀಯ ಚಿತ್ರರಂಗದಲ್ಲಿ ಯಾರೂ ಕೂಡ 72 ವರ್ಷ ಸುದೀರ್ಘವಾಗಿ ಚಲನಚಿತ್ರದಲ್ಲಿ ಅಭಿನಯಿಸಿಲ್ಲ. ಇವರೊಬ್ಬರೇ, ಇವರೇ ಕೊನೆ, ಇವರೇ ಮೊದಲು. ಇಂಥ ಒಬ್ಬ ತಾಯಿಗೆ ಇದು ಸಾರಾ ಗೋವಿಂದರ ಆಯ್ಕೆ. ಅವರು ಎನ್ ಲಕ್ಷ್ಮೀದೇವಿನ ಕರಿಬೇಕು. ನಮ್ಮ ಕನ್ನಡ ಚಿತ್ರರಂಗ ಅಲ್ಲ, ಭಾರತೀಯ ಚಿತ್ರರಂಗದ ಮಹಾನ್ ನಟಿ. ಎಂತೆಂಥ ಪಾತ್ರಗಳನ್ನ ಮಾಡಿದ್ದಾರೆ. ಆ ತಾಯಿಗೆ ಗೌರವಿಸೋಣ ಅಂತೇಳಿ ನಾವು ಈಗ ಈ ವರ್ಷಕ್ಕೆ ನಾವು ಸಾಂಕೇತಿಕವಾಗಿ 25,000 ರೂಪಾಯಿ ನಗದು ಕಂಚಿನ ಪದಕ ಕೊಟ್ಟು ಗೌರವಿಸುವಂಥದ್ದು. ಮುಂದಿನ ದಿನಗಳಲ್ಲಿ ಅದು ಕಮ್ಮಿ ಅಂತೂ ಆಗಲ್ಲ, ಜಾಸ್ತಿ ಆಗುತ್ತೆ. ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ.